ಪ್ರಿಯರೇ, ಕರ್ತನು ನಮ್ಮ ಬಲ, ಕರ್ತನು ನಮಗೆ ಅತಿಶಯ, ಕರ್ತನು ನಮಗೆ ಸರ್ವಸ್ವವು. ಕೀರ್ತನೆಗಳು 73:25 ನಾವು ನೋಡುವುದಾದರೆ, ಕರ್ತನೇ, ಪರಲೋಕದಲ್ಲಿ ನನಗೆ ನೀನಲ್ಲದೆ ಮತ್ತಾರಿದ್ದಾರೆ? ನಿನ್ನ ಹೊರತಾಗಿಯೂ ಭೂಮಿಯಲ್ಲಿ ನಾನು ಅಪೇಕ್ಷಿಸುವವರು ಯಾರೂ ಇಲ್ಲ. ಇಲ್ಲಿ ನಾವು ನೋಡುತ್ತೇವೆ ಪ್ರಿಯರೇ, ಕರ್ತನು ನಮ್ಮ ಇಹಲೋಕದಲ್ಲಿ ಮತ್ಯಾರು ನಮಗೆ ಇಲ್ಲ ಎಂಬುದನ್ನು ನಾವು ಗ್ರಹಿಸ್ತೇವೆ ಪ್ರಿಯರೇ. ಯಥಾರ್ಥವಾಗಿ ಹೇಳುವುದಕ್ಕೆ ಸಾಧ್ಯವಾದಾಗ ಮಾತ್ರ ನಾವು ಕರ್ತನ ಕುರಿತು ನಾವು ಧೈರ್ಯದಿಂದ ಮಾತನಾಡಲು ಸಾಧ್ಯ ಆಗ್ತದೆ. ನಾವು ಕರ್ತನ ಕುರಿತು ನೇರವಾಗಿ ಮುಖಾಮುಖಿ ಸ್ಪಂದಿಸಲು ಸಾಧ್ಯವಾಗ್ತದೆ. ಕರ್ತನಂತಂದರೆ ಒಂದು ನಂಬಿಕೆ, ಕರ್ತನಂತಂದರೆ ಒಂದು ಭರವಸೆ, ಕರ್ತನು ಅಂತಂದರೆ ಒಂದು ವಿಶ್ವಾಸ, ಕರ್ತನು ಅಂತಂದರೆ ನಮ್ಮನ್ನು ನಡೆಸುವಂಥವನು ಎಂಬುದನ್ನು ನಾವು ಅರಿಯಬೇಕಾಗಿದೆ ಪ್ರಿಯರೇ. ಅದೇ ಕಾರಣಕ್ಕೆ ಯಾವಾಗಲೂ ನಮ್ಮ ನಂಬಿಕೆ ಮತ್ತು ನಮ್ಮ ಭರವಸೆ ದೇವರಲ್ಲಿ ಮಾತ್ರವೇ ಇರಬೇಕು. ದೇವರಲ್ಲಿ ಮಾತ್ರ ನಮ್ಮ ನಂಬಿಕೆ ಮತ್ತು ಭರವಸೆ ಇದ್ದರೆ ನಾವು ನಮ್ಮ ಕುಟುಂಬಗಳಲ್ಲಿ ಅಭಿವೃದ್ಧಿ ಮತ್ತು ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ ಪ್ರಿಯರೇ. ಯಾವಾಗಲೂ ನಂಬಿಕೆ ಮತ್ತು ಭರವಸೆಯ ಜೊತೆ ನಡಿಬೇಕಾಗಿದೆ. ನಂಬಿಕೆ ಕೊರತೆ, ಭರವಸೆಯ ಕೊರತೆಯಾದರೆ ನಾವು ದೇವರಿಂದ 10 ಹೆಜ್ಜೆ ಹಿಂದೆ ಸರಿದಿದ್ದೀವಿ ಎಂಬುದನ್ನು ನಮ್ಮನ್ನು ನಾವು ಮನನ ಮಾಡಿಕೊಳ್ಳಬೇಕು ಎಂಬುದನ್ನು ನಾನು ತಮಗೆ ಹೇಳ್ತಾ ಇದ್ದೇನೆ ಪ್ರಿಯರೇ. ಯಾಕಂದರೆ ದೇವರು ನಮ್ಮನ್ನು ನಡೆಸುವಂಥವನು. ಕರ್ತನು ಹೀಗೆ ಹೇಳುತ್ತಾನೆ, ಮನುಷ್ಯನಲ್ಲಿ ನಂಬಿಕೆ ಇಟ್ಟು ಅವನನ್ನು ತನ್ನ ಬಾಹುವನ್ನಾಗಿ ಮಾಡಿಕೊಂಡು ಕರ್ತನ ಕಡೆಯಿಂದ ಯಾವನ ಹೃದಯವು ತೊಲಗುವುದೋ ಅವನು ಶಾಪಗ್ರಸ್ತನು. ನಂಬಿಕೆ ಮನುಷ್ಯರ ಮೇಲಲ್ಲ, ಮನುಷ್ಯರ ನಂಬಿಕೆ ಅದು ಕ್ಷಣಿಕ ಸುಖ. ವಸ್ತುಗಳ ಮೇಲೆ ನಂಬಿಕೆ ಕ್ಷಣಿಕ ಸುಖ. ಆದರೆ ನಮ್ಮ ನಂಬಿಕೆ ಕರ್ತನಾಗಿರಬೇಕು ಎಂಬುದನ್ನು ನಾವು ಗ್ರಹಿಸಬೇಕಾಗಿದೆ ಪ್ರಿಯರೇ. ಅವನು ಅಡವಿಯಲ್ಲಿರುವ ಕುರುಚಲು ಗಿಡದ ಆಗಿರುವನು, ಒಳ್ಳೆಯದು ಬರುವಾಗ ನೋಡುವುದೇ ಇರುವನು, ಒಳ್ಳೆಯದು ಬರುವಾಗ ಅವನು ನೋಡುತ್ತಾನೆ ಅನ್ನುವಂಥದ್ದನ್ನು ನಾವು ಗ್ರಹಿಸ್ತೇವೆ ಪ್ರಿಯರೇ. ಅಡವಿಯಲ್ಲಿ ಜಾಲಿಗೆ ಸಮಾನನು, ಶುಭ ಸಂಭವಿಸಿದಾದರೂ ಅವನ ಕಾಣನು. ಯಾರು ವಾಸಿಸದ ಚೌಳ ನೆಲವಾಗಿರುವ ಅರಣ್ಯದ ಬೆಗ್ಗಾವಡಿನಲ್ಲಿ ವಾಸಿಸುವ ಸ್ಥಿತಿ ಅವನದು. ನೀವು ನೋಡಿ, ದೇವರು ನಮಗೆ ಒಂದು ಅಸ್ಥಿಭಾರ, ದೇವರು ನಮಗೆ ಅಸ್ಥಿಭಾರ. ಅದೇ ಕಾರಣಕ್ಕೆ ಯೆರೆಮೀಯ 9ನೇ ಅಧ್ಯಾಯ 23-24 ನಾವು ಗ್ರಹಿಸಿದರೆ, ಕರ್ತನು ಹೀಗೆ ಹೇಳುತ್ತಾನೆ, ಜ್ಞಾನಿಯು ತನ್ನ ಜ್ಞಾನದಲ್ಲಿ ಹೆಚ್ಚಳ ಪಡೆದಿರಲಿ, ಬಲಿಷ್ಠನು ತನ್ನ ಬಲದಲ್ಲಿ ಹೆಚ್ಚಳ ಪಡೆದಿರಲಿ, ಐಶ್ವರ್ಯವಂತನು ತನ್ನ ಐಶ್ವರ್ಯದಲ್ಲಿ ಹೆಚ್ಚಳ ಪಡೆದಿರಲಿ. ನೋಡಿ, ನಾವು ಜ್ಞಾನದಲ್ಲಿ ಹೆಚ್ಚಳ ಪಡಬಾರದು, ಬಲದಲ್ಲಿ ಹೆಚ್ಚಳ ಪಡಬಾರದು, ಐಶ್ವರ್ಯದಲ್ಲಿ ಹೆಚ್ಚಳ ಪಡಬಾರದು. ಆದರೆ ಇಲ್ಲಿ ನೋಡಿ, ಆದರೆ ಹೆಚ್ಚಳ ಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವನು, ಕರ್ತನಾಗಿರುವನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಾಗಿ ನಾವು ನೋಡ್ತೇವೆ. ನಾವು ಕರ್ತನಲ್ಲಿ ಹೆಚ್ಚಳ ಪಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರಪ್ಪ. ನಮಗೆ ನಂಬಿಕೆ ನೀನು ಸ್ವಾಮಿ, ನಮಗೆ ಭರವಸೆ ನೀನು ಸ್ವಾಮಿ, ನಮಗೆ ಆಶ್ರಯ ನೀನು ಸ್ವಾಮಿ, ನಮಗೆ ಗುರಾಣಿ ನೀನು ದೇವರೇ. ಪರಿಶುದ್ಧಾತ್ಮನ ಬಲದಿಂದ ದೇವರೇ, ಈ ಮುಂಜಾನೆಯ ಸಮಯ ಆಶೀರ್ವದಿಸಪ್ಪ. ಇವತ್ತಿನ ದಿನ ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ ಸ್ವಾಮಿ. ಒಂದು ಬಲವಾದಂಥ ಒಂದು ಅಭಿಷೇಕ ಇಳಿದು ಬರಲಿ ಸ್ವಾಮಿ. ದೇವಾ, ಯಾರ್ಯಾರು ಸ್ವಾಮಿ ವಿಮಾನಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಅವ್ರಿಗೆ ಆಶೀರ್ವಾದ ಮಾಡು ಸ್ವಾಮಿ. ಯಾರ್ಯಾರು ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇದ್ರು
ಅವ್ರಿಗೆ ಆಶೀರ್ವಾದ ಮಾಡು ಸ್ವಾಮಿ. ಯಾರ್ಯಾರು ಕಾರುಗಳಲ್ಲಿ, ಟೂ ವೀಲರ್ಗಳಲ್ಲಿ ದೇವರೇ ದೂರ ಪ್ರಯಾಣ ಮಾಡ್ತಾಯಿದ್ರು, ಆಶೀರ್ವಾದ ಮಾಡು ಸ್ವಾಮಿ. ಸಹಾಯ ಮಾಡು ದೇವರೇ. ವಿಶೇಷವಾಗಿ ಸ್ವಾಮಿ ಸಭೆಗಳನ್ನು ಕಟ್ಟು ಸ್ವಾಮಿ. ಸಭೆಗೆ ಬರುವಂಥ ಒಂದು ಹೃದಯವನ್ನು ಕೊಡ್ತೀರಂತ ನಾನು ಬಲವಾಗಿ ನಂಬ್ತಾ, ನನ್ನನ್ನು ನಾನು ಅಪ್ಪಿಸಿಕೊಟ್ಟು, ನನ್ನನ್ನು ನಾನು ತಲೆ ತಗ್ಗಿಸಿ, ತಮ್ಮನ್ನು ಹಚ್ಚಿಸ್ತಾ ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಮಸ್ಕಾರ.